ಶ್ರೀ ಸಿದ್ದಾರೂಢ ಸ್ವಾಮಿಗಳ ಜಾತ್ರಾ ಮಹೋತ್ಸವದ 3ನೇ ದಿನವಾದ ಇಂದು ಭಕ್ತಿ ಭಾವದಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭರ್ಜರಿಯಾಗಿ ಜರುಗಿದವೆ. ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ವಿಷಯ ಮಮಕಾರದಿಂದ ಮೆಕ್ಕಿನ ಬಂಧಮುಂಟೆ ಎಂಬುದಾಗಿತ್ತು. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವಾಗಿ ಶಾಂತಾಶ್ರಮ ಹುಬ್ಬಳ್ಳಿಯ ಶ್ರೀ ಅಭಿನವ ಸಿದ್ದಾರೂಢ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಸಾನ್ನಿಧ್ಯವನ್ನ ಹಂಪಿಯ ಶ್ರೀ ವಿದ್ಯಾನಂದ ಭಾರತಿ ಸ್ವಾಮಿಗಳು ವಹಿಸಿದ್ರು. ಕಾರ್ಯಕ್ರಮದ ನೇತೃತ್ವವನ್ನ ದಾವಣಗೆರೆಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಶಿವಾನಂದ ಸ್ವಾಮಿಗಳು ವಹಿಸಿದ್ರು. ಅಧ್ಯಕ್ಷತೆಯನ್ನ ಕಕ್ಕೇರಿಯ ಶ್ರೀ ರಾಮಾನಂದ ಸ್ವಾಮಿಗಳು ಹಾಗೂ ಹುಬ್ಬಳ್ಳಿಯ ಶ್ರೀ ಸಚ್ಚಿದಾನಂದ ಸ್ವಾಮಿಗಳು ವಹಿಸಿದ್ರು. ಸಮ್ಮುಖದಲ್ಲಿ ಶ್ರೀ ಶಾಂತಾನಂದ ಸ್ವಾಮಿಗಳು, ಶ್ರೀ ಸಿದ್ದಾನಂದ ಸ್ವಾಮಿಗಳು, ಜಮಖಂಡಿಯ ಶ್ರೀ ಶಿವಪುತ್ರ ಅವಧೂತರು, ಮಾತೋಶ್ರೀ ಶಿವದೇವಿ ಇಂಚಲ ಹಾಗೂ ಮಾತೋಶ್ರೀ ಜಮಖಂಡಿಯ ಶ್ರೀ ಶಿವಪುತ್ರ ಅವಧೂತರು, ಮಾತೋಶ್ರೀ ಶಿವದೇವಿ ಇಂಚಲ ಹಾಗೂ ಮಾತೋಶ್ರೀ ಬಸಮ್ಮ ತಾಯಿ ಮಣಕೂರ ಉಪಸ್ಥಿತರಿದ್ದರು. ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪನ್ಯಾಸವನ್ನ ಶ್ರದ್ಧೆಯಿಂದ ಆಲಿಸಿದ್ರು. ಜಾತ್ರೆಯ ಅಂಗವಾಗಿ ಮಠದಲ್ಲಿ ಧಾರ್ಮಿಕ ಸಂಭ್ರಮ ಮನೆ ಮಾಡಿತ್ತು. ಸದೈವ ನೀನು ದುರ್ಯೋಧನಿಗೆ ಬಹಳ ಆತ್ಮೀಯ ನನಗೇನಿರಬೇಕು ಹೋಗಿ ಅವರು ಕಿರ್ತ ಹೋದ ಕೊಟ್ಟ ಕೆಟ್ಟ ಕೊಟ್ಟ ತನ್ನ ಧರ್ಮದ ಕೀಟ ಇಟ್ಟು ಯಾಕಳ ಕತ್ತಿ ಎಲ್ಲ ಮಗ ಇಲ್ಲ ಪಿತಾಮಹ ನಾವು ಎಲ್ಲರೂ ಕಳ್ಕೊಂಡಿ ಆದ್ರೆ ರಾಜ್ಯ ಬೇಕಾಗಿದೆ ಏನು ಬೇಕಿಲ್ಲ ಆದ್ರೆ ಇಲ್ಪ ನನ್ನಲ್ಲಿ ಒಬ್ಬನಾದ್ರೂ ಪಾಂಡವರಿಗೆ ಸೋಲ್ಬೇಕು ಈ ನನ್ನಲ್ಲಿ ಚೆನ್ನಾಗಿ ಅದಕ್ಕೆ ನನಗೆ ಏನಾದ್ರೂ ಹೇಳ್ಬೋದು ನೋಡಿ ಆ ಮೋಹ ಅವ್ರು ಗೊತ್ತೈತಿ ಇವನಿಂದಲೇ ಎಲ್ಲವೂ ನಾಶವಾಗೈತೆ ಅಂತ ಗೊತ್ತಿದೆ. ಗೊತ್ತಿದ್ರು ಆ ಭಕ್ತ ಹೇಳ್ತಾರ ಪಾಂಡವರ ನಾಶವಾಗತಕ್ಕಂತ ಮಂತ್ರ ಅಸ್ತ್ರಗಳನ್ನು ನನಗೆ ನಾಳೆ ಬೆಳಗಿನ ಚಾವದಲ್ಲಿ ನೀ ಬಾ ಹೇಳ್ಕೊಡ್ತೇನೆ ಅಂದ್ಬಿಟ್ಟ. ಮೂವತ್ತು ಕೆಲಸ ಎಷ್ಟೈತೆ ನೋಡ್ರಿ. ಸ್ವಲ್ಪ ಜನ ಮಲಿಗ್ಯಾರ ನೋಡ್ತಾರೆ ಇವರೆಲ್ಲ ಆದ್ರೂ ಇವರೆಲ್ಲರೂ ನನ್ನ ಮಕ್ಕಳು ನನ್ನವರು ಇದು ನೋವ ಹರಿತಿಂತರು ಬಿಡಂಗಿಲ್ಲ. ಅವಾಗವಾಗ ಮಂತ್ರಾಂತರ ಕೊಡ್ತೇನೆ ಅಂತ ಹೇಳಿದಾಗ ಪಾಠ ಹಾಕಟ್ಟಿಗೆ ಅಂತ ಕೃಷ್ಣ ಭಗವಂತ ತ್ರಿಕಾಲ ಸರ್ವಜ್ಞ ಮೂರ್ತಿ ಮಾಡಿ ಮೊದಲ ಈ ಮೂರ್ತಿ ಅಂತ ಹೇಳಿದ್ರು ಏನ್ ಮಾಡಿಬಿಟ್ಟ. ಹೇ ಸದೈವ ನೀನು ದುರ್ಯೋಧನಿಗೆ ಬಹಳ ಆತ್ಮೀಯ ನನಗೇನಿರಬೇಕು ಹೋಗಿ ಅವರು ಕಿರ್ತ ಹೋದ ಕೊಟ್ಟ ಕೆಟ್ಟ ಕೊಟ್ಟ ತನ್ನ ಧರ್ಮದ ಕೀಟ ಇಟ್ಟು